ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತು ಅಡುಗೆ ಟಿಪ್ಸ್ ಏನು ನೋಡೋಣ. ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ, ಚಪಾತಿಗೆ ನಂಚ್ಕೊಳ್ಳೋ ಥರ ನೋಡೋಣವಾ. ಬದನೆಕಾಯಲ್ಲಿ ಎಣ್ಣೆಗಾಯಿ, ತುಂಬುಗಾಯಿ ಅಂತ ತುಂಬ ಜನ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಟೈಪ್ ಇರುತ್ತೆ. ಆಂಧ್ರ ಅವರು ಒಂಥರ ಮಾಡ್ತಾರೆ, ಕರ್ನಾಟಕದವರು ಒಂಥರ ಮಾಡ್ತಾರೆ, ತಮಿಳ್ನಾಡವರು ಒಂಥರ ಮಾಡ್ತಾರೆ. ಥರ ಒಬ್ಬೊಬ್ಬರು ಥರ ಥರವಾಗಿ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ತಾಯಿ ಮಾಡೋ ಥರ ನಾನು ಹೇಳ್ಕೊಡ್ತೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ನನಗೆ ತಿಳಿಸಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೋಡಿಲ್ಲ ಅಂದರೆ, ಫಸ್ಟ್ ಟೈಮ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬದನೆಕಾಯಿ ಸಣ್ಣದಾಗಿ ನಾವು ತೊಗೊತೀವಲ್ವಾ, ಬೀಜ ಇಲ್ದಿರ ಇರೋದು ಒಂದು 10 ತೊಗೊಳ್ಳಿ. ಅದನ್ನು ಸ್ವಲ್ಪ ಕಾಮು ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಎಲ್ಲ ಕಡೆನೂ ಸ್ಲೈಟ್ ಮಾಡಿ, ಫುಲ್ಲು ಓಪನ್ ಆಗದಿರ ಒಳಗಡೆ ಹುಳ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿ ಇಟ್ಕೊಳ್ಳಿ, ತೊಳೆದ್ಬಿಟ್ಟು. ಆಮೇಲೆ ಈರುಳ್ಳಿ ಚೆನ್ನಾಗಿ ದೊಡ್ಡ ಈರುಳ್ಳಿ ಅಂದರೆ ನಾವು ಸಾಂಬಾರು ಈರುಳ್ಳಿನೂ ಹಾಕ್ಬೋದು, ಇದೂ ಹಾಕ್ಬೋದು. ಈರುಳ್ಳಿ ಅಂದರೆ ಒಂದು 2-3 ಈರುಳ್ಳಿ ಚೆನ್ನಾಗಿ ನುಣ್ಣಗೆ ಅದು ಪುಡಿಯಾಗಿ ಹೆಚ್ಚಿ ಇಟ್ಕೊಳ್ಳಿ. ಒಂದು ನಿಂಬೆ ಗಾತ್ರದಷ್ಟು ಒಂದು ಹುಣಸೆಹಣ್ಣು, ನೆಲ್ಲಿಕಾಯಿ ಅಷ್ಟು ಸಾಕು, ನಿಂಬೆ ಗಾತ್ರ ಕೂಡ ಬೇಡ. ಅದೂ ನೆನೆಸ್ಬಿಟ್ಟು ಚೆನ್ನಾಗಿ ಒಂದು ಫುಲ್ ಕಾಯಿ ತುರಿ, ಒಂದು ಚಿಪ್ಪು, ಸ್ವಲ್ಪ ಗಸಗಸೆ, ಒಂದು ಚಕ್ಕೆ, ಖಾರದ ಪುಡಿ, ಅಚ್ಚು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ 2 ಸಾಸಿವೆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಹೆಚ್ಚಿದ್ದೀವಲ್ವ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಬಾಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ. ಅದು ಬಾಡಿ ಆದಮೇಲೆ ಈ ಇದು ಬದನೆಕಾಯಿ ಇದೆಯಲ್ಲ ಅದನ್ನು ಹಾಕ್ಬಿಡಿ. ಸ್ವಲ್ಪ ಮುಚ್ಚಿ ಇಟ್ಟಿದ್ರೆ ಆ ಬೇವುತ್ತು ಅದು ಆ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ನೀರು ಹಾಕಬಾರ್ದು. ಅದು ಚೆನ್ನಾಗಿ ಬೆಂದ ಮೇಲೆ ಈ ರುಬ್ಬಿಟ್ಟಿರೋ ಮಿಶ್ರಣನ ಅದನ್ನು ಹುಣಸೆಹಣ್ಣು ನೀರು ಇದೆಯಲ್ಲ, ಹುಣಸೆಹಣ್ಣು ನೀರು ಹಾಕ್ಬಿಟ್ಟೆ ರುಬ್ಬಿಟ್ರೆ ಅಷ್ಟೇ ನೀರು ಸಾಕಾಗತ್ತೆ. ತುಂಬ ನೀರು ಹಾಕಬಾರ್ದು. ಹುಣಸೆಹಣ್ಣು ನೀರು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು, ಇದಕ್ಕೆ ತಕ್ಕಂಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು, ಇವಾಗಲೇ ನಂಗೆ ನಾಲ್ಗೆಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೇ ಸಲ ಈ ಟೈಪ್ ಮಾಡಿ ನೋಡಿ, ನನಗೆ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿಬಿಟ್ಟು ನನಗೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.